ನಮಸ್ಕಾರ ಎಲ್ಲರಿಗೂ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಬರ್ರಿ, ಇವತ್ತು ಏನಪ್ಪ ಅಂದರೆ ಈ ಬೇಸಿಗೆಯಾಗ ಮಾವಿನ ಹಣ್ಣಿನ ಸೀಸನ್ನು ಭಾಳ ಜೋರು ನಡಕತ್ತೈತಿ. ದಿನ ಹಣ್ಣು ಜ್ಯೂಸು ಈ ಥರ ತಿಂದು ಬೇಜಾರಾಗಿದ್ರೆ ಇವತ್ತು ನಿಮಗಾಗಿ ತುಂಬಾ ಸಾಫ್ಟಾಗಿ ರುಚಿಕರವಾಗಿ ಮತ್ತು ಬಾಯಾಗಿಟ್ರೆ ಕರಿಗೆ ಹೋಗುವಂಥ ಮಾವಿನ ಹಣ್ಣಿನ ಕೇಸರಿ ಬಾತ್ ಹೆಂಗೆ ಮಾಡೋದಂತ ತೊಗೊಂಡು ಬಂದೀನಿ. ವಿಡಿಯೋ ಕೊನೆವರೆಗೂ ನೋಡ್ರಿ, ಯಾಕಂದರೆ ಈ ಕೇಸರಿ ಬಾತ್ ಅಷ್ಟು ಮಸ್ತ್ ಆಗ್ತೈತಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಕೆಳಗಿರೋ ಕೆಂಪು ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಲ್ಲಿರೋ ಗಂಟೆನೂ ಬಾರಿಸ್ಬಿಡ್ರಿ. ಇದರಿಂದ ನಾವು ಹಾಕೋ ಹೊಸ ಹೊಸ ವಿಡಿಯೋಗಳು ನಿಮಗೆ ಎಲ್ಲರಿಗಿಂತ ಮುಂಚೆ ಬಂದು ತಲುಪ್ತಾವ. ಬರ್ರಿ, ಹಾಗಾದರೆ ತಡ ಮಾಡೋದು ಬೇಡ, ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ಚಲೋ ಹಣ್ಣಾದ ಸಿಹಿಯಾದ ಮಾವಿನ ಹಣ್ಣುಗಳನ್ನು ತಗೊಂಡು ಈ ತರಹ ಕಟ್ ಮಾಡಿ ಅದರೊಳಗಿನ ತಿರುಳನ್ನು ಅಂದರೆ ಪಲ್ಫನ್ನು ಸಪ್ರೇಟ್ ಮಾಡಿ ಇಟ್ಕೊಳಕತ್ತೀನಿ. ನಾನಿಲ್ಲಿ ಕರೆಕ್ಟಾಗಿ ಅರ್ಧ ಬೌಲ್ ಆಗುವಷ್ಟು ಮಾವಿನ ಹಣ್ಣಿನ ತಿರುಳು ತೊಗೊಂಡಿನಿ ನೋಡ್ರಿ. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲೂ ತರಿ ಇಲ್ದಂಗೆ ಮಸ್ತ್ ಫೈನ್ ಪೇಸ್ಟ್ ಆಗಿ ರುಬ್ಕೊಂಡು ಬರೋಣ. ಎಲ್ಲೂ ನೀರು ಹಾಕಬೇಡ್ರಿ, ಹಾಗೆ ರುಬ್ಕೋಬೇಕು. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಬಿಸಿ ಮಾಡೋಕ್ಕೆ ಇಡೋಣ. ಪ್ಯಾನ್ ಕಾಯ್ದ ನಂತರ ಇದರೊಳಗೆ 1-2 ಚಮಚ ಮನೆಯಲ್ಲೇ ಮಾಡಿದರೆ ಶುದ್ಧವಾದ ತುಪ್ಪ ಹಾಕಕತ್ತೀನಿ. ತುಪ್ಪ ಕರಗಿದ ಮೇಲೆ 6-7 ಗೋಡಂಬಿ ಮತ್ತು 3-4 ಕಟ್ ಮಾಡಿ ಇಟ್ಕೊಂಡಿರೋ ಬಾದಾಮ್ ಹಾಕ್ಕೊಂಡು ಚಲೋ ತಂಗಿ ಫ್ರೈ ಮಾಡ್ಕೋಬೇಕು. ಇವು ಮಸ್ತ್ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋರಿ. ಈಗ ಇವು ಚಲೋ ತಂಗ ಫ್ರೈ ಆಗ್ಯಾವ. ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಇನ್ನು ಅದೇ ಪ್ಯಾನ್ ಒಳಗೆ ಅರ್ಧ ಕಪ್ಪಿಂದ 1 ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಸೇರಿಸ್ಕೊಳಕತ್ತೀನಿ. ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲಾಂದ್ರೆ ನಮ್ಮ ಉಪ್ಪಿಟ್ಟು ಮಾಡೋ ರವೆ ಬಳಸಿದ್ರು ನಡಿತೈತಿ. ಇದ್ರ ಮೇಲೆ ಮತ್ತೆ 1 ಚಮಚ ತುಪ್ಪ ಹಾಕಿ ಚಮಚದಿಂದ ರವೆಯನ್ನು ಚಲೋ ತಂಗಿ ಹುರ್ಕೋಬೇಕು. ರವೆ ಹುರಿಯುವಾಗ ಗ್ಯಾಸ್ ಮೀಡಿಯಂ ಫ್ಲೇಮ್ನಾಗ ಇರಲಿ. ರವೆ ಚಲೋ ತಂಗಿ ಬಿಸಿಯಾಗಿ ಘಮ ಘಮ ಅಂತ ಮಸ್ತ್ ವಾಸನೆ ಬರೋವರೆಗೂ ಕೈ ಬಿಡದೆ ತಾಳ್ಮೆಯಿಂದ ಹುರ್ಕೋಬೇಕು. ಎಷ್ಟು ಚಂದ ರವೆ ಹುರಿತೀವೋ ಕೇಸರಿ ಬಾತು ಅಷ್ಟು ಸಾಫ್ಟಾಗಿ ಬರ್ತೈತಿ. ರವೆ ಚಲೋ ತಂಗಿ ಹುರಿದ ನಂತರ ಅದೇ ಕಪ್ ಅಳತೆಯಿಂದ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ಇದರೊಳಗೆ ಸೇರಿಸ್ಕೊಳಕತ್ತೀನಿ. ಇದ್ರ ಜೊತೆಗೆ 1 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ. ನಿಮಗೆ ಬೇಕಿದ್ರೆ ಫುಡ್ ಕಲರ್ನು ಕೂಡ ಬಳಸ್ಕೋಬಹುದು. ಅರಿಶಿನ ಪುಡಿ ಹಾಕಿದರೆ ಆರೋಗ್ಯಕ್ಕೂ ಚಲೋ ಕಲರ್ ಮಸ್ತ್ ಬರ್ತೈತಿ. ಈಗ ಚಮಚದ ಸಹಾಯದಿಂದ ಇವೆಲ್ಲವನ್ನು ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡುತ್ತಾ ಹೋಗೋಣ. ಇದು ಮಿಕ್ಸ್ ಆಗೋ ಅಷ್ಟರೊಳಗೆ ಇನ್ನೊಂದು ಒಲೆ ಮೇಲೆ ಅದೇ ಕಪ್ನಿಂದ 2 ಕಪ್ ನೀರನ್ನು ಕುದಿಯೋಕೆ ಇಟ್ಟಿದ್ದೆ. ನೀರು ಚಲೋ ತಂಗಿ ಕುದಿ ಬಂದ ಮೇಲೆ ಡೈರೆಕ್ಟಾಗಿ ಈ ರವೆ ಮಿಶ್ರಣಕ್ಕೆ ಸೇರಿಸ್ಕೊಳ್ಳೋಣ. ನೀರು ಹಾಕಿದ ತಕ್ಷಣ ಚಮಚದಿಂದ ಗಂಟಾಗದ ಹಾಗೆ ಮಸ್ತ್ ತಿರುಗಿಸುತ್ತಾ ಇರಬೇಕು. ಈಗ ಇದ್ರ ಜೊತೆಗೆ ಅರ್ಧ ಕಪ್ ಕಾಯಿಸಿ ಆರಿಸಿರೋ ಹಾಲನ್ನು ಕೂಡ ಸೇರಿಸ್ಕೊಳಕತ್ತೀನಿ. ಹಾಲು ಹಾಕಿದ್ರೆ ಕೇಸರಿ ಬಾತ್ ರುಚಿ ಇನ್ನೂ ಡಬಲ್ ಆಗ್ತೈತೆ ನೋಡ್ರಿ. ಹಂಗ ನಾವು ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಾವಿನ ಹಣ್ಣಿನ ಪಲ್ಪ್ ಮಿಶ್ರಣವನ್ನು ಈಗ ಇದರೊಳಗೆ ಸೇರಿಸ್ಕೊಂಡು ಕೈ ಬಿಡದೆ 4-5 ನಿಮಿಷಗಳ ಕಾಲ ಚಲೋ ತಂಗಿ ಮಿಕ್ಸ್ ಮಾಡುತ್ತಾ ಹೋಗಬೇಕು. ನೋಡಿದ್ರಲ್ಲ ಕಲರ್ ಎಷ್ಟು ಮಸ್ತ್ ಬರಾಕತ್ತೈತಂತ. ಈಗ ಇದನ್ನು 3-5 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸುತ್ತಾ ಹೋಗಬೇಕು. ರವೆ ಮಿಶ್ರಣ ಎಲ್ಲ ಗಟ್ಟಿ ಆಗ್ತಾ ಬರ್ತೈತಿ. ಈಗ ಕೊನೆಯದಾಗಿ ನಾವು ಮೊದಲೇ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಮತ್ತೆ 1 ಏಲಕ್ಕಿನೂ ಜಜ್ಜಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದರೊಳಗೆ ಒಟ್ಟಿಗೆ ಸೇರಿಸ್ಕೊಳ್ಳೋಣ. 1-2 ಸಲ ಚಲೋ ತಂಗಿ ಮಿಕ್ಸ್ ಮಾಡಿ ಮೇಲೊಂದು ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿಬಿಡೋಣ. 5 ನಿಮಿಷ ಇದನ್ನ ಹಂಗ ಬಿಟ್ಬಿಡ್ರಿ. ಇಲ್ಲಿ ನೋಡ್ರಿ, 5 ನಿಮಿಷ ಆದ್ಮೇಲೆ ಸಾಫ್ಟ್ ಆಗಿ ರುಚಿಕರವಾಗಿ ತಯಾರಾಗೈತಿ ಅಂತ. ಬಾಯಾಗಿಟ್ರೆ ಹಂಗ ಕರಗಿ ಹೋಗ್ತೈತಿ, ಅಷ್ಟು ಸಾಫ್ಟ್ ಆಗೈತಿ. ಈ ಬೇಸಿಗೆಗೆ ಈ ತರಹ ಒಂದ್ಸಲ ಮಾವಿನ ಹಣ್ಣಿನ ಕೇಸರಿ ಬಾತ್ ಮಾಡಿ ನೋಡ್ರಿ. ಮನೆಯಾಗಿರೋರೆಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರ. ಈ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಹೇಳ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಮತ್ತೊಂದು ಮಸ್ತ್ ಉತ್ತರ ಕರ್ನಾಟಕದ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.